ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಿಗಿನರ್ಸು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಳತೆ ತಗೊಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋ ವಿಡಿಯೋ, ಆದ್ದರಿಂದ ಎಕ್ಸ್ಪೀರಿಯನ್ಸ್ ಅವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಸ್ಕಿಪ್ ಮಾಡಿ. ಇದು ಬಿಗಿನರ್ಸ್ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಅವ್ರಿಗೆ ಅಳತೆ ತಗೊಳ್ಬೇಕು ಅನ್ನೋದೇ ಫಸ್ಟು ಗೊತ್ತಿರೋದಿಲ್ಲ, ಅಂಥವ್ರಿಗೆ ಮಾತ್ರ ಈ ವಿಡಿಯೋನ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್. ನೋಡಿ, ಫಸ್ಟ್ಗೆ ಈ ಥರ ಒಂದು ಚೀಟಿ ಇಲ್ಲಾಂದರೆ ಈ ಥರ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಬೇಕು ನಾವು ಅಳತೆನ. ಫಸ್ಟು ಚೆಸ್ಟು ಎಷ್ಟಿದೆ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದು ಲೂಪ್ ಪಟ್ಟಿ ಇರುತ್ತಲ್ವ, ಕಾಜಾ ಪಟ್ಟಿ. ಈ ಕಾಜಾ ಪಟ್ಟಿ ಹತ್ರ ನೋಡಿ ಅರ್ಧ ಇಂಚು ಈ ಕಡೆ ಬಿಟ್ಬಿಟ್ಟು ಇಲ್ಲಿಂದ ತಗೊಳ್ಬೇಕು. ನೋಡಿ, ಬ್ಲೌಸು ಟೈಟಾಗಿ ಈ ಥರ ಎಳೆದು ತಗೊಳ್ಬೇಕು. ನೋಡಿ, ಎಳೆದ್ರೆ ಈ ಕಂಕುಳು ಸ್ಟಿಚ್ ಹಾಕಿರ್ತೀವಲ್ವ ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಟೇಪು ಎಲ್ಲಿಗೆ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. 12.5 ಇಂಚಿಗೆ ಬಂದಿದೆ. ಈ 12.5 ಇಂಚಿನ ಇಲ್ಲಿ ಚೆಸ್ಟು ಬರ್ಕೊಳ್ಳೋಣ. ಹನ್ನೆರಡೂವರೆ ಅಂದರೆ ಫ್ರೆಂಡ್ಸ್ ಇದು ಒಂದು ಭಾಗ, ಬ್ಲೌಸಿನ ಒಂದು ಭಾಗ. ಇದು 4 ಭಾಗ ಅಂದರೆ ಇದು 50 ಇಂಚು ಬರುತ್ತೆ. ಈ ಬ್ಲೌಸ್ ಅಳತೆ ಬಂದು 50 ಇಂಚು, ದೊಡ್ಡ ಸೈಜ್ ಬ್ಲೌಸ್ ಇದು. ಇದು ಚೆಸ್ಟ್ ತಗೊಂಡಿದ್ದಾದಮೇಲೆ ಈಗ ಸೊಂಟ ತಗೊಳ್ಳೋಣ. ಸೊಂಟದ ಸುತ್ತಳತೆ ಎಷ್ಟು ಅನ್ನೋದು ತಗೊಳ್ಳೋಣ. ಇಲ್ಲಿ ಬುಕ್ಸ್ ಪಟ್ಟಿ ಇದೆಯಲ್ವಾ, ಈ ಬುಕ್ಸ್ ಪಟ್ಟಿಗೆ ಅರ್ಧ ಇಂಚು ಟೇಪು ಮುಂದಕ್ಕೆ ಬಿಡಬೇಕು. ಯಾಕಂದರೆ ಇಲ್ಲಿ ಫೋಲ್ಡಿಂಗ್ ಆಗಿದೆ ಅರ್ಧ ಇಂಚು, ಹಾಗಾಗಿ ಮುಂದಕ್ಕೆ ಬಿಟ್ಟು ಈ ಥರ ತಗೊಳ್ಬೇಕು. ನೋಡಿ, ಟೇಪು ಬ್ಲೌಸು ಈಕ್ವಲ್ ಆಗಿ ತೊಗೊಂಡು ಬರಬೇಕು. ನೋಡಿ, ತೊಗೊಂಡು ಬಂದರೆ ಇಲ್ಲಿ ನೋಡಿ ಇದು ಅರ್ಧ ಇಂಚು ಇಲ್ಲಿ ಬಿಟ್ಬಿಡಬೇಕು. ಈ ರೀತಿ ಬಿಟ್ಬಿಟ್ರೆ ಇದು 43 ಇದೆ. ಈ 43 ಸೊಂಟದ ಸುತ್ತಳತೆ 43 ಬರ್ಕೊಳ್ಬೇಕು. ಬ್ಯಾಕ್ ಲೆಂತು ತಗೊಳ್ಳೋಣ. ಬ್ಯಾಕ್ ಲೆಂತು ನೋಡಿ ಈ ಶೋಲ್ಡರ್ ಹತ್ರದಿಂದ ಸ್ಟಾರ್ಟ್ ಮಾಡಿ ಹೀಗೆ ಸ್ಟ್ರೈಟಾಗಿ ಇಟ್ಕೊಂಡು ಟೈಟಾಗಿ ಎಳೆದಿಟ್ಕೊಂಡು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಈ ಬ್ಲೌಸು 16.75 ಇದೆ. ಇದನ್ನು ಬರ್ಕೊಳ್ಬೇಕು. ಬ್ಯಾಕ್ ಡೀಪು ನೋಡೋಣ ನೆಕ್ಸ್ಟು. ನೋಡಿ, ಇವ್ರದ್ದು ತುಂಬ ಕಡಿಮೆ ಇದೆ, 3.75 ಇದೆ. ಈ 3.75 ಬರ್ಕೊಳ್ಬೇಕು. ಇದು ಮತ್ತೆ ಬ್ಯಾಕ್ ಡೀಪ್ ನೋಡುವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತಲೂ ನೋಡ್ಕೊಂಡಿರಬೇಕು. ಮತ್ತು ಇಲ್ಲಿಂದ ಕೊನೆ ತನಕ ನೋಡ್ಕೊಳ್ಬೇಕು ಎಷ್ಟಿದೆ, ಕ್ಲಾತ್ ನಮಗೆ ಎಷ್ಟು ಸಿಕ್ಕುತ್ತೆ ಅಂತಲೂ ನೋಡ್ಕೊಳ್ಬೇಕು. ನೋಡಿ, 12.25 ಇಂಚು ಸಿಕ್ಕಿದೆ. ಇದನ್ನು ಬರ್ಕೊಳ್ಬೇಕು ಫ್ರೆಂಡ್ಸ್. ನಾವು ಬ್ಯಾಕ್ ಅಳತೆ ತಗೊಳ್ಳುವಾಗ ನೋಡಿ ಬ್ಯಾಕ್ ಲೆಂತು ಮತ್ತು ಈ ಡೀಪು ಮತ್ತು ಇಲ್ಲಿಂದ ಇಲ್ಲಿ ತನಕ ಇರೋ ಕ್ಲಾತ್ ಎಷ್ಟಿದೆ ಅಂತಲೂ ನೋಡ್ಕೊಳ್ಬೇಕು. ಇದು 3 ಬ್ಯಾಕಲ್ಲಿ ತಗೊಳ್ಬೇಕು. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಬ್ಲೌಸ್ನ ನೀಟಾಗಿ ಈ ರೀತಿ ಹಾಕ್ಕೊಳ್ಬೇಕು. ಇದು ಎಳಿಬಾರ್ದು. ನೆಕ್ಕು ಶೋಲ್ಡರ್ ಈಗ ತಗೊಳ್ತಿರೋದ್ರಿಂದ ನೆಕ್ಕನ್ನ ಎಳಿಬಾರ್ದು. ನೋಡಿ, ಇಲ್ಲಿ ಗ್ಯಾಪು ಈ ಥರನೇ ಬರಬೇಕು. ಇದು ಎಳೆದು ಹಾಕೋ ಆಗಿಲ್ಲ. ಮತ್ತು ನೆಕ್ಕನ್ನ ಈ ರೀತಿನೂ ತಗೋಬಾರ್ದು, ಈ ರೀತಿ ಬ್ರಾಡಾಗೂ ತಗೋಬಾರ್ದು. ಕರೆಕ್ಟಾಗಿ ಈ ರೀತಿ ಹಾಕಿ ನೀಟಾಗಿ ಫ್ಲ್ಯಾಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ತೆಗಿಬೇಕು. ನೋಡಿ, ಇಲ್ಲಿ ನೋಡಿ ಅರ್ಧ ಇಂಚು ಮುಂದಕ್ಕೆ ಟೇಪ್ ಬಿಟ್ಟು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ, ಆ ಸ್ಟಿಚ್ ಹತ್ರದಿಂದ ಟೇಪು ಈ ಥರ ಇಡಬೇಕು. ಅರ್ಧ ಇಂಚು ಮುಂದೆ ಬಿಟ್ಟು ತಗೊಳ್ಬೇಕು. ಇಲ್ಲಿಂದ ಮತ್ತು ಈ ಕಡೆಗೂ ಸೇಮ್ ಅದೇ ರೀತಿ ಅರ್ಧ ಇಂಚು ಮುಂದಕ್ಕೆ ಬಿಡಬೇಕು. ಟೇಪು ಮುಂದಕ್ಕೆ ಬಿಟ್ಟಾಗ ನೋಡಿ ಇದು ಬಂದು 16 ಇದೆ. ಈ 16 ಅಂತಂದರೆ ಶೋಲ್ಡರ್ ಬಂದು 8 ಇಂಚ್ ಬರುತ್ತೆ. ಶೋಲ್ಡರ್ ಅವಾಗ ಇದು ಟೋಟಲಾಗಿ ತಗೊಂಡ್ರೆ 16, ಇದರಲ್ಲಿ ಅರ್ಧ ಮಾಡಿಕೊಂಡು ನಾವು ಶೋಲ್ಡರು 8 ಇಂಚು ಅಂತ ಬರ್ಕೊಳ್ಬೇಕು. 8 ಇಂಚು ಬರ್ಕೊಂಡಿದ್ದಾದಮೇಲೆ ಇದು ನೋಡಬೇಕು ನೆಕ್ಕು ವಿಡ್ತು ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೆಕ್ಕು ವಿಡ್ತು 7.5 ಇದೆ. ಈ 7.5ನೂ ಬರ್ಕೊಳ್ಬೇಕು. ರೆಡಿ ಸ್ಟಿಚ್ಚನ್ನ ಆದಮೇಲೆ ಬ್ಲೌಸು ಸ್ಟಿಚಿಂಗ್ ಎಲ್ಲ ಆದಮೇಲೆ 7.5 ಬರಬೇಕು ಅವರಿಗೆ ನೆಕ್ ವಿಡ್ತು. ಹಾಗಾಗಿ ಇದು ಬರ್ಕೊಳ್ಬೇಕು. ಇದು ಬರ್ಕೊಂಡು ಅದು ಕಟ್ಟಿಂಗ್ ಮಾಡುವಾಗ
ತೋರಿಸ್ತೀನಿ ನಾನು ಯಾವ ರೀತಿ 7.5 ಬರುತ್ತೆ ಅಂತ. ಮತ್ತು ಅದಾದಮೇಲೆ ಶೋಲ್ಡರಲ್ಲಿ 3 ಅಳತೆ, ಟೋಟಲ್ ಒಂದು, ಮತ್ತು ನೆಕ್ ಬಿಡ್ತು. ಮತ್ತು ನೋಡಿ ಇಲ್ಲಿ ಶೋಲ್ಡರ್ ರೆಡಿ ಎಷ್ಟಿದೆ ಅಂತ ನೋಡಬೇಕು. ರೆಡಿ ಇವ್ರದ್ದು 3.5 ಇದೆ, ಇದನ್ನು ಬರ್ಕೊಳ್ಬೇಕು ನಾವು. ಈಗ ಫ್ರಂಟಲ್ಲಿ ಡಾಟ್ ಪಾಯಿಂಟ್ ತೊಗೊಳ್ಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿಂದ ಶೋಲ್ಡರ್ ಹತ್ರದಿಂದ ಈ ಥರ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಈ ಡಾಟ್ ಪಾಯಿಂಟ್ ಇರುತ್ತಲ್ವ, ಈ ಡಾಟ್ ಪಾಯಿಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ 12.5 ಇದೆ. ಈ 12.5ನ ಬರ್ಕೊಳ್ಬೇಕು. ಮತ್ತು 12.5 ಆದಮೇಲೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಕೆಳಗಡೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ದೀವಲ್ವ, ಅಲ್ಲಿ ತನಕ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಟೈಟಾಗಿ ಎಳೆದಿಟ್ಕೊಂಡು ನೋಡಿ ಇವ್ರದ್ದು ಬಿಗ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ 4 ಇಂಚಸ್ ಬಂದಿದೆ. ಈ 4 ಇಂಚಸ್ನ ಬರ್ಕೊಳ್ಬೇಕು. ಇಷ್ಟಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಶೋಲ್ಡರ್ ಹತ್ರದಿಂದ ನೆಕ್ ಜಾಯಿನ್ ಮಾಡಿರ್ತೀವಲ್ವ, ಈ ಲೈನ್ ಹತ್ರದಿಂದ ಈ ಸ್ಟಿಚ್ ಮಾಡಿರ್ತೀವಲ್ಲ, ಇಲ್ಲಿಂದ ಇದು ಫ್ರಂಟ್ ಡೀಪು ಚೆಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ನೀಟಾಗಿ ಕರ್ವ್ ನೀಟಾಗಿ ಹಾಕ್ಕೋಬೇಕು. ಸ್ಟ್ರೈಟಾಗಿ ನೋಡಿ ಇಲ್ಲಿಂದ ಇಲ್ಲಿಗೆ 8 ಇಂಚಿದೆ. ಇದು ಈ ಥರನೂ ಕೆಲವರು ತಗೊಳ್ತಾರೆ, ಕೆಲವರು ಕ್ರಾಸಾಗಿ ಈ ಥರ ತಗೊಳ್ತಾರೆ. ನಾವು ಯಾವ ರೀತಿ ಅಳತೆ ತೊಗೊಂಡಿರ್ತೀವಿ ಸ್ಟಿಚ್ ಮಾಡಿದಾದ್ಮೇಲೆ ಅದೇ ರೀತಿನೇ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಫ್ರಂಟ್ ಡೀಪು ರೆಡಿ 8 ಇಂಚು ಬರಬೇಕು, ಇದನ್ನು ಬರ್ಕೊಳ್ಬೇಕು. ಈಗ ನೋಡಿ ಕ್ರಾಸ್ ಬೆಲ್ಟು ಎಷ್ಟಿದೆ ಅಂತ ತಗೊಳ್ಬೇಕು. ಇಲ್ಲಿ 3.5 ಇದೆ. ಈ ಕಡೆಗೆ ನೋಡಿ ಇದು 2.5 ಇದೆ ಕ್ರಾಸ್ ಬೆಲ್ಟ್ ಅಳತೆ. ಈಗ ಆರ್ಮ್ ಶೇಪು ಎಷ್ಟಿದೆ ಅಂತ ನೋಡೋಣ. ನೋಡಿ ಈ ರೀತಿ ಟೇಪ್ ಹಾಕ್ಕೊಂಡು ಆ ಸ್ಟಿಚ್ ಪಕ್ಕದಲ್ಲಿ ಈ ರೀತಿ ಬಂದರೆ ನೋಡಿ 11.5 ಇದೆ. ಆರ್ಮ್ ಶೇಪ್ ರೌಂಡು 11.5 ಇವ್ರದ್ದು. ಈ ರೀತಿನೂ ತೊಗೊಳ್ಬೋದು, ಇಲ್ಲಾಂದರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಇದು 8.5 ಬರ್ತಿದೆ, 8.25 ಬರ್ತಿದೆ. 8.25ಗೆ ಲೈನ್ ಹಾಕ್ಕೊಂಡು ನಾವು ಶೇಪ್ ತಗೊಳ್ಳೋ ಅಷ್ಟೊತ್ತಿಗೆ 11.5 ಬರುತ್ತೆ. ಈ ರೀತಿನೂ ತೊಗೊಳ್ಬೋದು, ಈ ರೀತಿನೂ ತೊಗೊಳ್ಬೋದು. ಈಗ ಸ್ಲೀವ್ ಲೆಂತು ಚೆಕ್ ಮಾಡೋಣ ಎಷ್ಟಿದೆ ಅಂತ. ನೋಡಿ ಇಲ್ಲಿಂದ ಇವ್ರದ್ದು 10 ಇಂಚಿದೆ, ಇದು ಸ್ಲೀವ್ ಲೆಂತು. ಸ್ಲೀವ್ ಬಿಡ್ತು ಟೈಟಾಗಿ ಈ ರೀತಿ ಎಳೆದು ಇಟ್ಕೊಂಡ್ರೆ ಇವ್ರದ್ದು 7 ಇಂಚಿದೆ, ಇದು 7 ಇಂಚು ಬರ್ಕೊಳ್ಬೇಕು. ಇನ್ನು ಡಾಟ್ಸ್ ನೋಡಿ ಮೇಯ್ನ್ ಡಾಟು ತೊಗೊಂಡಿದ್ದೀವಿ ಫಸ್ಟೇ. ಈ ಡಾಟು ಎಷ್ಟು ಲೆಂತ್ ಇದೆ ನೋಡಿಕೊಂಡು ಇದು 2.25 ಇದೆ. ಇದು ನೋಡಿ ಸ್ಲೀವ್ ಕಡೆಯಿಂದ ಕೊಡ್ತೀವಲ್ವ ಆ ಡಾಟು 3.5 ಇಂಚಿದೆ. ಇನ್ನು 4th ಡಾಟು 4.5 ಇಂಚಿದೆ ನೋಡಿ. ಇನ್ನು ಬ್ಯಾಕ್ ಸೈಡು ಡಾಟ್ ಲೆಂತು ನೋಡಿ ಈ ರೀತಿ ತೆಗೆದ್ರೆ 4 ಇಂಚಿದೆ. ಇದಿಷ್ಟು ಬ್ಲೌಸು ಯಾವ ರೀತಿ ಅಳತೆ ತಗೊಳ್ಬೇಕು ಅನ್ನೋವಂಥ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ಇನ್ನೂ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್.